ಇದು ಬೀಚ್ ಸೈಡ್ ಹೋಟೆಲ್ಸ್ ರೂಮ್ಸ್ ಇವೆಲ್ಲ ಜಾಸ್ತಿ ಕಾಸ್ಟ್ಲಿ ಇದ್ದಾವೆ ಎಲ್ಲ. ಪಟಾಂಗ್ ಬೀಚ್ ಹೋಟೆಲ್ ಅಂತ ನೋಡಿ, ಪಟಾಂಗ್ ಬೀಚ್ ಹೋಟೆಲ್ ಇದು ನೋಡಿದ್ದೇವೆ. ಪರ್ ಡೇ ಒಂದು ಎಷ್ಟಪ್ಪ, ಒಂದು 10-12 ಸಾವಿರ ಇತ್ತು ಇದು ರುಪೀಸಲ್ಲಿ. ಎಲ್ಲ ಟುಕ್ 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 ಅಂತಾರಲ್ಲ, ಟುಕ್ 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 ಟುಕ್ಗಳಿಗೆ ಮಸ್ತ್ ಡೆಕೋರ್ ಮಾಡ್ಯಾರ. ಆಟೋಗಳಿಗೆ ಒಳ್ಳೆ ಮ್ಯೂಸಿಕ್ ಸೌಂಡ್ಸ್ ಹಾಕ್ಯಾರ. ಸಾಂಗ್ ಹಾಕೊಂಡು ಮಧ್ಯೆ ಮಾಡ್ಕೊಂಡು ಹೋಗ್ತಾರೆ. ಟುಕ್ ಟುಕ್ಕು ಟುಕ್ಕು ಮುಂಜಾನೆ ಅದಲ್ಲ, ರೋಡ್ ಖಾಲಿ ಅದ. ಇಲ್ಲ ಅಂತಂದ್ರೆ ಟ್ರಾಫಿಕ್ ಏನಿರಲ್ಲ ನಮ್ಮ ಬೆಂಗಳೂರು ಆ ಥರ ಒಟ್ಟು. ಬಟ್ ಸಿಗ್ನಲ್ಗಳು ಬೊಕ್ಕಳವ, ರೂಲ್ಸ್ ಬೊಕ್ಕಳವ, ನಮಗೇನು ಪ್ರಾಬ್ಲಮ್ ಇಲ್ಲ ಈ ರೋಡು ಟ್ರಾಫಿಕ್ಕು. ಯಾಕಂದ್ರೆ ನಮಗೆ ಗೊತ್ತಲ್ಲ ನುಗ್ಗಿಸ್ಕೊಂಡು ಹೋಗೋದು. ಬಟ್ ಯಾಕಂದ್ರೆ ಇನ್ನೊಂದು ಏನು ಹೆಲ್ಪ್ ಅದ ಅಂದ್ರೆ ಇಲ್ಲಿ ಸೈಡ್ ಗಾಡಿಗಳಿಗೆ, 2 ವೀಲರ್ಗಳಿಗೆ ಸಪ್ರೇಟ್ ಲೈನ್ ಬಿಡ್ತಾರ. ಆ ಲೈನ್ನಾಗೆ ಹೋಗ್ಬೋದು ನೀವು 2 ವೀಲರ್ಸ್. ಈ 4 ವೀಲರ್ ಎಲ್ಲ ಎಷ್ಟು ಲೈನ್ನಾಗ ಇರ್ತಾವಂದ್ರೆ ಕರೆಕ್ಟ್ ಫಾಲೋ ಮಾಡ್ತಾರೆ ಇವರು. ನಂತರ ಜಾಗ ಸಿಕ್ಕಲ್ಲಿ ನುಗ್ಕೊಂಡು ಹೋಗಲ್ಲ. ಇಲ್ಲಿ ಬಂದೇವೆ ನೋಡ್ರಿ, ಇದು ಈ ಕಡೆ ಬೀಚ್ ಐತೆ, ಪಟಾಂಗ್ ಬೀಚು. ಈ ಕಡೆ ನೀವು ಪಟಾಂಗ್ ಬೀಚ್ ಪುಕೇಟ್ ಥೈಲ್ಯಾಂಡ್ ಅಂತ ಹಾಕೊಂಡ್ರೆ ಎಲ್ಲ ವೀಡಿಯೋದಾಗ ಇದೇ ತೋರಿಸ್ತಾರೆ. ರಾತ್ರಿ ಫುಲ್ ಮಜಾ ಮಸ್ತ್ ಇರ್ತದೆ. ಆ ವೀಡಿಯೋನು ತೋರಿಸ್ತಾರೆ ನಿಮ್ಗೆ. ಈಗ ನೋಡಿ ಮುಂಜಾನೆ ಹಿಂಗೆ ಇರ್ತದೆ. ಇದು ಖಾಲಿ ಹೊಡಿತಾ ಇರ್ತದೆ ರೋಡ್. ರಾತ್ರಿಗೆ ಮಾತ್ರ ಅವನು ಗಾಡಿಗಳು ಹೊಂಟವ. ಹೋಗಮ್ಮ ಆ ರೋಡ್ನಾಗ ಏನೇನು ಇರ್ತದೆ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಮುಂಜಾನೆ ಅದಲ್ಲ ಏನೂ ಕಾಣತ್ತಿಲ್ಲ. ರಾತ್ರಿಗೆ ಮಾತ್ರ ಫುಲ್ ಇವಾಗ ಬರೀ ಕ್ಲೀನಿಂಗ್ ಇರ್ತದೆ ಅನ್ನಿಸ್ತದೆ. ಈಗ ಪಟಾಂಗ್ ಬೀಚ್ ಅಣ್ಣದರೆಲ್ಲ ಕ್ಲೀನಿಂಗ್ ಮಾಡತ್ತಾರೆ. ಕ್ಲೀನಿಂಗ್ ಮಾತ್ರ ಸೂಪರು. ರಾತ್ರಿ ನೋಡ್ಬೇಕಿದೆ ಎಷ್ಟು ಕಾಣತ್ತೋ ಅದ್ರದ್ದು. ಎಲ್ಲ ಬಾಟಲ್ಗಳು ಸೊಂಡ್ಯಾವ. ನೋಡ್ಬೋದು ಮುಂಜಾನೆ ಎಣ್ಣೆ ಹೊಡ್ಕೊಂಡು ಕುಂತಾರ ಹಾಕದೇರು. ರಾತ್ರಿ ಮುಂಜಾನೆ ನೋಡಿ ಮಸ್ತಿ ಮಜಾ. ಇಲ್ಲಿ ಒಬ್ಬ ಅಣ್ಣ ಫೋಟೋ ತಗೊಳತ್ತಾನೆ. ಮುಂಜಾನೆ ರೆಡಿ ಆಗ್ಯಾವ. ಈಗ ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾವ. ಹಳ್ಳು ಸ್ಟಾರ್ಟ್ ಆಗಿ ಇದು ಬಾಂಗ್ಲಾ ರೋಡ್ ರೀ. ಇದು ಬಾಂಗ್ಲಾ ರೋಡ್ ಅಂತಾರಲ್ಲ. ಪಟಾಂಗ್ ಬೀಚ್ ಅಂದ್ರೆ ಇರೋ ಬಾಂಗ್ಲಾ ರೋಡು. ಅಕ್ಕ ಎಲ್ಲ ರೆಡಿ ಮಾಡ್ಕೊಳತ್ತಲ್ಲ. ಮುಂಜಾನೆ ಮಂದಿ ಕೂಡ್ತಾರೆ. ಅಲ್ಲಿ ಏನು ಬೀಚ್ನಾಗ ಓಡಾಡ್ಲತ್ತಿರಲ್ಲ, ಓಡಾಡೋರು ಇನ್ನೊಂದು ಸ್ವಲ್ಪಿಂತ ಹೈರಾಣ ಆಗಿ ಮತ್ತೆ ಬಂದು ಕುಡಿತಾರೆ. ಮಜಾ ಮಾಡ್ತಾರೆ. ಅವನು ಲೈಫ್ ಹೆಂಗೆ ಬೇಕು ಹಂಗಿರ್ತಾರೆ. ಯಾವುದು ರಿಸ್ಟ್ರಿಕ್ಷನ್ ಇಲ್ಲ, ಏನೂ ಇಲ್ಲ. ಅದು ಮಾಡು, ಇದು ಮಾಡಬೇಡ, ಅದು ಮಾಡು, ಅವೆಲ್ಲ ಏನಿಲ್ಲ. ನಿನಗೇನು ಅನ್ನಿಸ್ತೋ ಸದ್ಯಕ್ಕೆ ಅದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹಂಗಿದಾರ ನಂಬಲ್ಲಿ. ಏನಾರ ಒಂದು ಮಾಡ್ತೀನಿ ಅಂದ್ರೆ ಕೆಲಸ 100 ಮಂದಿಗೆ ಒಬ್ಬಿಸಿ 101 ಮಂದಿಗೆ ಅವ ಬ್ಯಾಡ ಅಂದ್ರೆ ಬಿಡ್ಬೇಕಾಗ್ತದೆ. ಇಲ್ಲೆಲ್ಲ ಏನಿಲ್ಲ. ನಿನಗೇನು ಅನ್ನಿಸ್ತದೆ ಮಾಡ್ಕೊಂಡು ಮಜಾ ಮಾಡ್ಕೊಂಡದು. ನೋಡ ಇವೆಲ್ಲ ರಾತ್ರಿ ವೈಬೇ ಬೇರೆ ಇರ್ತವೆ. ಹೌದೌದು. ಈಗ ಮುಂಜಾನೆ ಎಲ್ಲ ಖಾಲಿ ಹೊಡ್ಲತ್ತದ. ಅಕ್ಕ ಕೆಲ್ಸಕ್ಕೆ ಹೊಂಟಾಳವು.
ಈ ರೋಡ್ ಈ ಸಂಜೆ ಕಡೆ ಗಾಡಿಗಳು ಬರೋಂಗಿಲ್ಲ. ಇದು ಆ್ಯಕ್ಚುಲಿ ಒನ್ ವೇ ಅನ್ನಿಸ್ತದ, ಗೊತ್ತಿಲ್ಲ ಏನು ಒನ್ ವೇನೋ ಟೂ ವೇನೋ. ರಾತ್ರಿ ಅಂತೂ ಗಾಡಿಗಳು ಬಿಡಲ್ಲ ಈ ಕಡೆ, ಫುಲ್ ಮಂದಿನೇ ಇರ್ತಾರೆ. ಗಾಡಿಗಳು ಎಲ್ಲ ಹೋಗ್ಲಕ್ಕೆ ಜಾಗ ಇರ್ತದೆ ಇಲ್ಲಿ. ಮುಂಜಾನೆ ಪಾರ್ಟಿ ಮಾಡ್ಲತ್ತಾರೆ ಇಲ್ಲಿ ಅಕ್ಕದೇರು ಅಣ್ಣದೇರು. ಹಾಂ, ಹಂಗೆ ಲೈಫೇ ಹಂಗೆ. ರಾತ್ರಿ ಕುಡ್ದು ರಾತ್ರಿ ಕುಡ್ದಿರ್ತದ. ಮತ್ತು ಈಗ ಮುಂಜಾನೆ ಬಂದು ಕುಡ್ಕೊತ ಕುಂತಾರ. ಎಲ್ಲ ಶಾಪಿಂಗ್ ಮಾಲ್ಗಳು ಒಂದೊಂದು ಓಪನ್ ಮಾಡ್ಕೊಂಡು ಕುಂತಾರ. ಈ ಥರ ಗಾಡಿ ಅದ ನಮ್ಮದು. ಬೀಚ್ ವಾಕ್ ಮಾಡ್ಕೊಂಡು ಹೊಂತೀವಿ. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಇದೆ. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂತಾರೆ. ಯಾಕೆ ಇರ್ತಾರೆ ಹೆಸರು ಬಾಂಗ್ಲಾದೇಶದ್ದು. ಎಲ್ಲ ಛತ್ರಿ ಹಿಡ್ಕೊಂಡು ಹೊಂಟ್ರ ಮುಂದಕ್ಕೆ. ಮಂಕಿ, ಸ್ಮೋಕಿ ಮಂಕಿ. ಈ ವೀಡ್ ಗೀಡ್ ಅಂತಾರಲ್ಲ, ಗಾಂಜಾ ಗಿಂಜಾ ಎಲ್ಲ ಲೀಗಲ್ ಅದ ಅನಿಸ್ತಪ್ಪ ಇಲ್ಲಿ. ಕೆಲ್ಸಕ್ಕೆ ಹೊಂಟ ಸೈಕಲ್ ಕೊಂಡು ಅಕ್ಕಣ್ಣು ಅಣ್ಣನೋ ಒಬ್ಬು ಅವ್ರವ್ರಿಗೆ ಬಿಟ್ಟಿದ್ದೆ. ನಾವು ನಮಗೆ ಹೆಂಗೆ ಕಾಣ್ತೋ ಹಂಗೆ ಹೇಳ್ತೀವಿ. ಗೊತ್ತಾಗಲ್ಲ ಅಕ್ಕದಿರೋ ಅಥವಾ ಅಣ್ಣದಿರೋ ಅಂತ. ಅಂದರೆ ಇಲ್ಲಿ ಲೋಕಲ್ಸು. ಅಣ್ಣ ಜಾಸ್ತಿ ಆಗ್ಯಾದ ಮುಂಜಾನೆ ನೋಡಿ. ಎಲ್ಲ ಎಷ್ಟು ಹೊಲ್ಸದ ರಾತ್ರಿಗೆಲ್ಲ ಮಾಡಿರೋದು. ಅವ್ರ ಪಾಪ ಅವಾಗಿಂದ ಅವಾಗೆ ಕ್ಲೀನ್ ಮಾಡತ್ರು. ಇಲ್ಲಿ ತನಕ ಬಂದು ನಿಂತದ ಇವ್ರದ್ದು ನೋಡ್ರಿ. ಬಾಟ್ಲ್ಗಳು ನಾವು ಎಲ್ಲ ಏನು ಕರನ್ ಕಲರ್ ಬ್ಯಾಗ್ನಾಗ ತುಂಬಿಟ್ರಲ್ಲ ಎಲ್ಲ ಬಾಟಲ್ಗಳೇ. ಎಲ್ಲ ಮುಂಜಾನೆ ಮತ್ತು ಹಿಂಗೆ ಸ್ಟಾರ್ಟೇ ಮಾಡ್ಯಾರ. ಬಾಟ್ಲಿ ಸೌಂಡ್ಗಳು ನೋಡ್ರಿ. ಫುಡ್ ಸ್ಟ್ರೀಟು, ಬಾಂಗ್ಲಾ ಫ್ರೂಟ್ ಸ್ಟ್ರೀಟ್. ಈ ಥೈಲ್ಯಾಂಡ್ದಾಗ ಬಾಂಗ್ಲಾ ಹೆಸರು ಯಾಕೆ ಇಟ್ಟರು ಅಥವಾ ಯಾವ ಬಂದಿಟ್ಟನೋ ಗೊತ್ತಿಲ್ಲ. ಅದ ಒಟ್ಟು ಬಾಂಗ್ಲಾ. ಇಲ್ಲಿ ಗಾಡಿಗಳು ಮಾತ್ರ ಅವ್ನು ಅಲ್ಟಿಮೇಟ್ ಅಪ್ಪ. ಹೆಂಗೆ ಬೆಕ್ಕದಂಗೆ ಹೊಡಿತಾರ. ಹಾಂ ಹೊಡಿತಾರ. ಬಟ್ ಆದರೂ ಏನಂದ್ರೆ ಒಬ್ಬ ಬಿದ್ದಿದ್ದು ನೋಡ್ದಪ್ಪ. ಆಗೋ ಮಾಡತ್ತೀನಿ ಯಾವ ಒಬ್ಬ ಕೆಂಪನ ಮುಖದವು ಹಿಂಗೇನು ಹಿಂಗೆ ಹಾವಿನ ಥರ ಓಡಿಸ್ಲಕ್ಕೆ ಹೋದ, ಜಾರಿ ಬಿದ್ದನು. ಬಟ್ ಅವಾಗೇನೆಲ್ಲ ರೋಡೆಲ್ಲ ಚಲೋ ನಿಂತು, ಮಳೆ ಬಂದಿಲ್ಲ ಏನಿಲ್ಲ. ಹೆಂಗೆ ಬಿದ್ದಿನೋ ಗೊತ್ತಿಲ್ಲ. ಬಟ್ ಜಾಸ್ತಿ ಆಗೋ ಮಾಡಿದ್ರೆ ಹಂಗೆ ಆಗ್ತದ. ಚಲೋ ಬಕ್ಕ ಬಾಳಿಲೇ ಬಿದ್ದನು ಗಾಡಿದಾಗ, ಟೂ ವೀಲರು. ಜ್ಯೂಸ್ ಕೊಡ್ಲೇತಾರ. ಪಟಾಂಗ್ ಬೀಚ್, ಪುಕೆಟ್. ಆ ಕಡೆ ಸೇಮ್ ಇದು ಅದ. ಈ ಕಡೆ ಇದು ಬಾಂಗ್ಲಾ ಸ್ಟ್ರೀಟ್ ದಾಟಿ ಅಂದರೆ ಈ ಕಡೆ ಬಂದ್ರೆ ಹಿಂಗದ. ಅಂದರೆ ಅದು ಬೀಚ್ ಸೈಡು, ಇದು ಮತ್ತು ರೋಡ್ ಸೈಡು. ರಾಕ್ ಹಾರ್ಡ್ವೇರ್ ಗನ್ಸ್ ಅದ. ಹೈಪಾನ್ ಬಟ್ ತೋರಿಸಿ ನನಗೆ. ಇದು ನೋಡಿ, ಇದು ಒನ್ ವೇ. ಇದು ಈಡು ದೊಡ್ಡ ಒನ್ ವೇ. ನಾವನ್ನ ನಮ್ಮ ಬಲಿ ಕೊಟ್ರೆ ಬೆಂಗಳೂರಾಗ ಅಟ್ಟೆ. ಈಡು ದೊಡ್ಡ ಒನ್ ವೇ ಅದ. ಹೈಪಾನ್ ಭಾರಿ ಅದ ರೀ. ನಾವು ಮಜಾ ಮಾಡೋದು ಹಿಂಗೆ ಲೈಫ್ ಮಾಡ್ಬೇಕಂದ್ರೆ. ಸುಮ್ಮನೆ ಬಂದು ನಾವೇನು ಪಾರ್ಟಿ ಮಾಡೀವಂತಿಲ್ಲ, ಏನಿಲ್ಲಪ್ಪು. ಬರೀ ನೋಡೋದೇ ಮಜಾ ನಮ್ಮದು. ಬಟ್ ಹೋಗಿ ನೀವು ಐಲ್ಯಾಂಡ್ಗೆ ಆ ಕಡೆ ಈ ಕಡೆ ಹೋಗಿ
ಮಜಾ ಮಾಡ್ಬೋದು. ಬಟ್ ಕುಡಿಯೋದು ತಿನ್ನೋದು ಅದು ಅವ್ರ ಕಲ್ಚರು, ಬಟ್ ಅದು ನಮಗೆ ಬ್ಯಾಡ್ ಅಂತಾರೆ, ನಮಗೆ ಇಷ್ಟನೂ ಆಗಲ್ಲಲ್ಲ, ಹಂಗಾಗಿ ಅದು ನಾವು ಮಾಡಲ್ಲ. ನಾವು ಕುಡ್ದೇವಂತಂದ್ರೆ ಚಾನ್ಸೇ ಇಲ್ಲ. ಈ ಕ್ರಿಕೆಟು ಥೈಲ್ಯಾಂಡ್ ಆಗಿರ್ತದಂತ ಹಾಗೆಲ್ಲ ಪೇಜ್ಗಳಾಗ್ತವ, ಹಾಗಾಗಿ ನಾವು ಕುಡಿಲಕ್ಕೆ ಹೋಗಲ್ಲ, ಪಾರ್ಟಿ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಬರೀ ಓಡಾಡಿಕೊಂಡು ನೀರಾಗ ಮಜಾ ಮಾಡಿಕೊಂಡು ಇಲ್ಲಿ ಎಲ್ಲ ಇದು ಅಂತ ಏನಂತಾರೆ, ಇವು ಗಾಡಿಗಳು ಮಸ್ತಾಗಿರ್ತವೆ ಗಾಡಿ. ನೋಡ್ರಿ ಒಂದು 2 ದೊಡ್ಡ ಒನ್ ವೇಗಳವ, ಒನ್ ವೇ ರೋಡ್ಗಳು ಅಂತ. ಇವೆಲ್ಲ ಇವು ಏನು ಗಾಡಿಗಳು ಹೊಂಟವಲ್ಲ, ಇವು ಐಸ್ಲ್ಯಾಂಡಿಗೆ ಹೋಗೋರಿ, ಐಲ್ಯಾಂಡಿಗೆ ಹೋಗೋರಿಗೆ ಕರ್ಕೊಂಡು ಹೋಗ್ಕೊಂಡು PP ಐಲ್ಯಾಂಡು, ಜೇಮ್ಸ್ ಬಾಂಡ್ ಐಲ್ಯಾಂಡು, ಅದು ಮಸ್ತ್ ಎಕ್ಸ್ಪೀರಿಯನ್ಸ್ ಅಪ್ಪ. ಅದು ಮಾತ್ರ ಅದು ಮತ್ತೆ ಬೇರೆ ವಿಡಿಯೋ ಆದ್ರೆ ಹಾಕ್ತೀನಿ. ಕಾಫಿ ಕುಡ್ಲತ್ತರ ಕಾಫಿ ಕ್ಲಬ್ ಏನು, ಅದೇ ಬೀಚಿಂದ ನೆಕ್ಸ್ಟ್ ರೋಡ್ ಅಂದಂಗ ಈ ಕಡೆ ಆ ಪತಾಂಗು ಆ ಬಾಂಗ್ಲಾ ರೋಡ್ ಬಿಟ್ಟು ಈ ಕಡೆ ಬರ್ತೀವಲ್ಲ, ನೆಕ್ಸ್ಟ್ ರೋಡ್ ಇದು. ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ನೀಟಾಗಿ ಬರ್ಲಾಗ್ಯವ ಏನು ಮುಂದೆ ಚಾಲು ಆಗ್ಯಾವ ಗಾಡಿಗಳು. ಬಟ್ ಅದೇ ಸಿಗ್ನಲ್ಗಳು ಜಾಸ್ತಿ ಅವ ಟ್ರಾಫಿಕ್ಗಿಂತ. ಅವು ಈಗಿನ ಸಿಗ್ನಲ್ಗಳು ಚಾಲು ಆಗಿಲ್ಲ, ಇನ್ನೊಂದು ಸ್ವಲ್ಪ ಹಿಂಗೆ ಚಾಲು ಆಗ್ತಾವ ಅನ್ನಿಸ್ತದೆ. ಏನು ರಾಯಲ್ ಪ್ಯಾರಡೈಸ್ ಹೋಟೆಲ್ ಎಲ್ಲ ಮಸ್ತದ. ಬಟ್ ಅದೇ ಕೆಲವೊಂದು ಮಾತ್ರ ಇಷ್ಟ ಆಗಲ್ಲ. ಬಟ್ ಅದು ಅವ್ರ ಕಲ್ಚರು, ಅದೊಂದೊಂದು ಅವ್ರವ್ರ ಇಷ್ಟ. ನಾವು ಅಷ್ಟೇ ನೋಡ್ಕೇಸಿಂದ ನಿಮಗೇನು ಇಷ್ಟ ಆಯ್ತು ಅದೇ ಮಾಡ್ಬೇಕು ಅಷ್ಟೇ.